ನೀನಾದನ ಸೀರಿಯಲ್ಲು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಒಂದು ಪುಟ್ಟು ಪ್ರೊಮೋ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ನಮ್ಮ ವಿಕ್ರಮು ಬೇಡ್ಕೊಂಡಿರ್ತಾನೆ ವೇದನ ಹತ್ರ, ಯಾರು ನಂಬಿಲ್ಲ ಅಂದರೆ ಪರವಾಗಿಲ್ಲ ಬೇತಾಳ, ನೀನು ನನ್ನನ್ನು ನಂಬು, ನೀನೊಬ್ಳು ನನ್ನನ್ನು ನಂಬಿದರೆ ಸಾಕು, ಇಡೀ ಜಗತ್ತೇ ನನ್ನ ರೌಡಿ ಕಳ್ಳ ಅದು ಇದು ಅಂತ ಅಂದರೂ ಪರವಾಗಿಲ್ಲ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು, ನೀನು ನನ್ನ ವಿಕ್ರಮ್ ನಾನಿನ್ನ ನಂಬ್ತೀನಿ ಅಂತೇಳಿ ಅಂದಿರ್ತಾಳೆ. ಅದಕ್ಕೆ ಕೈ ಮುಗ್ದು ಹೋಗಿರ್ತಾನೆ ನಮ್ಮ ವಿಕ್ರಮು, ನನ್ನನ್ನು ನಂಬಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ವೇದ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅತ್ತೆ ಮತ್ತು ವೈಶು ಎಲ್ಲ ಅಡುಗೆ ಮನೇಲಿರ್ತಾರೆ. ಅಲ್ಲಿಗೆ ನಮ್ಮ ವೇದ ಹೋಗ್ತಾಳೆ. ಯಾಕೆ ಇಷ್ಟೊಂದು ಕೊರಗ್ತಿದೆಯಾ ವೇದ ಅಂತ ಅಂದಿದ್ದಕ್ಕೆ, ಏನಂತ ಹೇಳಿ ಅತ್ತೆ ಅಂತೇಳಿ ಅಂತಾಳೆ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ನನ್ನ ಹತ್ರನೂ ನೀನು ಹೇಳ್ಕೊಳಮ್ಮ, ಹಂಗಾದ್ರೆ ನಿನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದಾಗ, ವಿಕ್ರಮ್ ಮೇಲೆ ಇಷ್ಟೊಂದು ಎಲ್ಲ ಆರೋಪ ಬಂದಿದೆಯಲ್ಲ, ಅದೆಲ್ಲ ಇವಾಗ ಜವಾಬ್ದಾರಿ ನನ್ನ ಮೇಲಿದೆ ವೈಶು, ನಾನು ಅವ್ರನ್ನ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡಬೇಕು ಅಂತ ಅಂತಿರ್ತಾಳೆ. ಅದಕ್ಕೆ ವೈಶು, ಅಲ್ಲ ಅದಕ್ಕೆ ನಾನು ನಿನ್ನೆ ನೋಡಿದೆ ನಿಮ್ಮ ಅಪ್ಪ ಅಮ್ಮನ ಎದುರಿಗೆ ಅಣ್ಣ ಕೊಲೆ ಮಾಡಿಲ್ಲ ಅನ್ನೋ ಥರ ಡೌಟಲ್ಲಿ ಮಾತಾಡಿದೆ, ಅಂದರೆ ಅಣ್ಣನ ಮೇಲೆ ನಿನಗಿನ್ನೂ ನಂಬಿಕೆ ಇಲ್ವಾ, ಅಣ್ಣನ ಮೇಲೆ ಡೌಟ್ ಇದೆಯಾ ನಿನಗೆ ಅಂತ ವೈಶು ಅಂತಾಳೆ. ಅದಕ್ಕೆ ಇಲ್ಲ, ವಿಕ್ರಮು ಕೊಲೆ ಮಾಡೋಷ್ಟು ಕಟಕ ಅಲ್ಲ, ವಿಕ್ರಮು ಅವನು ಕೆಟ್ಟವನೇ ಆಗಿರ್ಬೋದು, ಕೋಪಿಷ್ಟನೇ ಆಗಿರ್ಬೋದು, ಬಟ್ ವಿಕ್ರಮ್ ಆ ಥರ ಮಾಡಿಲ್ಲ ಅಂತ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಿದ್ದೆ ವೈಶು. ಬಟ್ ಸತ್ಯನ ಒಪ್ಕೋಬೇಕು ಅಂತಂದರೆ ನನಗೆ ಸಾಕ್ಷಿ ಸಿಗಬೇಕಲ್ವಾ, ಹಂಗಾಗಿ ನಾನು ಯಾವುದನ್ನು ಇವಾಗಲೂ ನಿಖರವಾಗಿ ಹೇಳೋಕ್ಕಾಗಲ್ಲ. ಅವ್ನು ಸಾಯಿಸಿಲ್ಲ ಅಂತನೋ ಅಥವಾ ಸಾಯಿಸಿದ್ದೇನೆ ಅಂತ ಅಪ್ಪ ಅಮ್ಮನ ಕಡೆಗೂ ಮಾತಾಡೋಕ್ಕಾಗಲ್ಲ, ನಾನು ಈ ಕಡೆ ನನ್ನ ವಿಕ್ರಮ್ ಕಡೆನೂ ನಾನು ಮಾತಾಡೋಕ್ಕಾಗಲ್ಲ. ಸಾಕ್ಷಿನ ನಾನು ಹುಡುಕ್ತೀನಿ. ವಿಕ್ರಮ್ ಈ ಕೊಲೆಗೂ ಸಂಬಂಧ ಇಲ್ಲ, ಅವ್ನು ನಿರಪರಾಧಿ ಅನ್ನೋದನ್ನು ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಅಂತ ವೈಶು ಮತ್ತು ಶಕುಂತಲ ಕೇಳಿದ್ದಕ್ಕೆ, ಸತ್ಯ ಹುಡ್ಕೋದು ಅಂತಂದರೆ ಒಂದು ಬೆಂಕಿ ಮೇಲೆ ಕಾಲಿಟ್ಟಂಗೆ, ನಾನು ಅದನ್ನು ಎದುರಿಸಲೇಬೇಕು, ನಾನು ಸತ್ಯನ ಹುಡುಕಿ ನಮ್ಮ ವಿಕ್ರಮ್ನ ಪಾರು ಮಾಡಲೇಬೇಕು ಅಂತೇಳಿ ಅಂತಾಳೆ. ಅದಕ್ಕೆ ವೈಶು ಇದ್ದವಳು, ನೀವೊಬ್ಬರೇ ಇದ್ದೀರಿ ಅಂತ ಅಂದ್ಕೊಬಿಡಿ, ಅದಕ್ಕೆ ನಿಮ್ಮ ಜೊತೆ ಈ ಸತ್ಯನ ಹುಡ್ಕೋದ್ರಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಅಂತಾಳೆ. ಪಕ್ಕದಲ್ಲಿರೋ ಶಕುಂತಲ, ಹೌದಮ್ಮ ನಾನು ನಿನ್ನ ಜೊತೆ ನಿಲ್ತೀನಿ ಅಂತ ಅಂತಾಳೆ. ಇನ್ನೊಂದು ಕಡೆ ವಿಕ್ರಮು ಸುಮ್ಮನೆ ಯೋಚನೆ ಮಾಡ್ಕೊಂಡು ನಿಂತಿದ್ದಾಗ ಈ ಶಕುಂತಲ ಹೋಗಿ, ನೀನೇನು ಮಾಡಿಲ್ಲ ಅಂತ ಗೊತ್ತು ಕಣಪ್ಪ, ನಿನ್ನೆ ನಡೆದಿರೋ ಘಟನೆಯಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು ಕಣಪ್ಪ, ನೀನು ಒಬ್ಬನೇ ಇದ್ದೀನಿ ಅಂತ ತಿಳ್ಕೊಬೇಡ, ನಿನ್ನ ಜೊತೆ ನಾನಿದ್ದೀನಿ ಅಂತ ಅಂದು ಸುಮ್ಮನಿರ್ಲಾರ್ದಿರ ವಿಕ್ರಮ್ ಹತ್ರ ಉಗಿಸ್ಕೊಂತಾಳೆ. ಏನೋ ನೀನಿದೆಯಾ, ನಿನ್ನಿಂದನೇ ಇದೆಲ್ಲ ಆಗಿರೋದು, ನಾನಿವತ್ತು ಕೆಟ್ಟಿದ್ದೀನಿ, ನಾನಿವತ್ತು ಈ ರೀತಿಯೆಲ್ಲ ನನ್ನ ಜೀವನದಲ್ಲಿ ಈ ರೀತಿಯೆಲ್ಲ ಘಟನೆ ಆಗಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಶಕುಂತಲನಿಗೆ ಬೈದು ಅಲ್ಲಿಂದ ಹೋಗಿರ್ತಾನೆ. ನಾನು ಯಾವತ್ತು ಒಂಟಿಯಾಗಿ ಇರಕ್ಕೆ ಬಿಟ್ಬಿಡಿ ನನ್ನ ಅಂತ ಹೇಳ್ಬಿಟ್ಟು. ಅದು ಅಲ್ದಿರ ಈ ದೇವಕಿ ಆ ಉಮ್ಮನ ತಲೆಗೆ ಏನೇನೋ ತುಂಬಿರ್ತಾಳೆ. ಮಗನ ಕಳ್ಕೊಂಡಿದ್ಯಾ, ನೋಡಿದ್ರೆ ಆ ಮಗಳನ್ನೂ ನಿನ್ನ ಮಗನ ಕೊಲೆ ಮಾಡಿರೋ ಜೊತೆಗೆ ನಿನ್ನ ಮಗಳು ಹೋಗ್ಬಿಟ್ಟಿದ್ದಾಳೆ, ನಿನ್ನ ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ, ನೀನು ಅವನನ್ನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಲಿಲ್ಲ ಅಂದರೆ ನಿನ್ನ ಮಗ ಕೊರಗ್ತಾ ಇರ್ತಾನೆ ಅಂತ ಏನೇನೋ ತಲೆಗೆ ತುಂಬಿಟ್ಟಿರ್ತಾಳೆ. ಹೌದಾ, ಹಂಗಾದ್ರೆ ನಾನು ಈ ರೀತಿ ಎಲ್ಲ ಮಾಡಿದ್ರೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಂತಾಳೆ. ಅವ್ನು ನಿಜವಾಗ್ಲೂ ಸಿಗುತ್ತೆ ಉಮಾ ಅಂತ ತಲೆಗೆ ಚೆನ್ನಾಗಿ ತುಂಬಿರ್ತಾಳೆ. ಆವಾಗ ಸಿಟ್ಟು ಮಾಡಿಕೊಂಡು ಉಮ್ಮನ ಗಂಡನ ಹತ್ರ ಬಂದು, ನಾವಂತೂ ನಮ್ಮ ಮಗನ ಕಳ್ಕೊಂಡಾಯ್ತು, ಇಷ್ಟೆಲ್ಲ ಆದ್ರೂ ಮತ್ತೆ ನನ್ನ ಮಗನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ರೂ ನಾವು ಸುಮ್ಮನೆ ಇದ್ರೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣ್ರಿ, ಈಗ ಏನು ಮಾಡು ಅಂತೀಯ ಉಮಾ, ಕಂಪ್ಲೇಂಟ್ ಕೊಟ್ಟು ಆ ವಿಕ್ರಮ್ನ ನಾವು ಪೊಲೀಸ್ ಸ್ಟೇಷನ್ಗೆ ಮೆಟ್ಲು ಹತ್ತಿಸ್ಲೇಬೇಕು ಅಂತ ಉಮಾ ಹೇಳ್ತಾಳೆ. ಆದರೂ ಒಂದು ಮಾತು ಅಂತ ಅಂತಾರೆ, ನೀವೇನು ಹೇಳಕ್ಕೆ ಬರಬೇಡಿ, ನಾನು ಆ ವಿಕ್ರಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಏನು ಮಾಡಬೇಕು ಅದು ಮಾಡೇ ಮಾಡ್ತೀನಿ ಅಂತ ನೋಡೋಣ. ಉಮ್ಮನ ಗಂಡ ಈ ದೇವಕಿ ಸೇರಿಕೊಂಡು ಪಾಪ ವಿಕ್ರಮ್ಗೆ ವೇದಂಗೆ ಏನೇನು ಕಷ್ಟ ಕೊಡ್ತಾರೆ, ವೇದ ಇದರಿಂದ ವಿಕ್ರಮ್ನ ಯಾವ ರೀತಿ ಬಚಾವ್ ಮಾಡ್ತಾಳೆ, ಏನೇನು ಸಾಕ್ಷಿನ ಹುಡುಕ್ತಾಳೆ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಹಿಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಎಲ್ರಿಗೂ.